ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ರಾಜಕೀಯದ ಭವಿಷ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಗಿಲ್ಲಿ ನಟ. ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆದುಕೊಂಡು ಇವತ್ತು ಗಿಲ್ಲಿ ನಟನಿಗೆ ರಾಜಕೀಯ ಭವಿಷ್ಯದಲ್ಲಿ ಅವಕಾಶಗಳು ಸಿಗ್ತಾ ಇದೆ. ಸೊ ಯಾರ ಪಕ್ಷ, ಯಾರು ಕರೆದಿದ್ರು, ಏನು ಈಗೆಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ ವೀಕ್ಷಕರೇ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಗಿಲ್ಲಿ ನಟ ಭಾಳ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾರಿಗೂ ಇಲ್ಲದಂಥ ಫ್ಯಾನ್ಸ್ ಕ್ರೇಜನ್ನು ಈ ಒಂದು ದೊಡ್ಡ ಸ್ಟಾರ್ ನಟನಾಗಿ ಇವತ್ತು ಎಲ್ಲ ಅಭಿಮಾನಿ ಬಳಗದ ಹೃದಯವನ್ನು ಕದ್ದಿರುವಂತಹ ಈ ಗಿಲ್ಲಿ ನಟ ಹಳ್ಳಿಯಿಂದ ಬಂದು ದೊಡ್ಡ ಮಟ್ಟದ ಸಾಧನೆ ಮಾಡಿರುವುದು ಒಂದು ಸುಲಭವಾದ ಮಾತಲ್ಲ. ಆದರೆ ಈ ಹುಡುಗ ಪ್ರಾಪರ್ಟಿ ಕಾಮಿಡಿಯಲ್ಲಿ ದೊಡ್ಡ ಯಶಸ್ಸನ್ನು ಪಡೆದುಕೊಂಡು ಇದೇ ಬಂಡವಾಳವನ್ನಾಗಿ ಇಟ್ಟುಕೊಂಡು ಇವತ್ತು ಕನ್ನಡದ ಜನರನ್ನು ನಗಿಸುವಲ್ಲಿ ಯಶಸ್ಸನ್ನು ಪಡೆದುಕೊಂಡಿದ್ದಾರೆ. ಆದರೆ ಬಿಗ್ ಬಾಸ್ ಎಂಬ ದೊಡ್ಡ ರಿಯಾಲಿಟಿ ಶೋನಲ್ಲಿ ಗೆದ್ದು ಬೀಗಿದ್ದು ಇದೀಗ ಸೆಲೆಬ್ರಿಟಿಗಳು ಹಾಗೆ ರಾಜಕೀಯ ವ್ಯಕ್ತಿಗಳು ಗಿಲ್ಲಿಯನ್ನು ಸಪೋರ್ಟ್ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಓಟ್ ಹಾಕಿದಂಥ ಎಲ್ಲ ಅಭಿಮಾನಿಗಳಿಗೆ ಅಭಿನಂದನೆ ಸಲ್ಲಿಸಿದಲ್ಲದೆ ರಾಜಕೀಯದ ಪ್ರಮುಖರನ್ನು ಭೇಟಿ ಮಾಡಿದ್ದ ಗಿಲ್ಲಿ ನಟ ಕುತೂಹಲಕ್ಕೆ ಇನ್ನಷ್ಟು ಬೆಳಕಾಗಿತ್ತು. ಸದ್ಯ ಇವತ್ತು ಏಕಾಏಕಿ ಈ ಒಂದು ದೊಡ್ಡ ವಿಚಾರ ಸದ್ದು ಮಾಡ್ತಾ ಇರುವಂಥದ್ದು ಗಿಲ್ಲಿ ನಟ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋದು ಇದೀಗ ಮೂಲ ಬಲ್ಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ. ಸದ್ಯ ಗಿಲ್ಲಿ ನಟ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ದೊಡ್ಡ ಯಶಸ್ಸನ್ನು ಪಡಿಬೋದು ಅನ್ನೋದು ಇದೀಗ ರಾಜಕೀಯದ ಮುಖಂಡರುಗಳ ಮಾತಿನಲ್ಲಿರುವಂಥದ್ದು. ಸದ್ಯ ಇದೀಗ ಒಂದು ತಮಿಳುನಾಡಿನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಖ್ಯಾತ ನಟ ವಿಜಯ್ ಥಳಪತಿ ಅವರು ಇದೀಗ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ದೊಡ್ಡ ಒಂದು ಯಶಸ್ಸು ಪಡೆದಿದ್ದಾರೆ. ಆದರೆ ರಾಜಕೀಯ ವಲಯದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ನಟರು ಈ ಒಂದು ಕರ್ನಾಟಕದಲ್ಲಿ ನಿಂತರೆ ಅದು ನಿಜವಾಗಿಯೂ ಆ ರೀತಿಯಾಗಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗಿ ಉಳಿದುಬಿಟ್ಟಿದೆ. ಯಾಕೆಂದರೆ ಇವತ್ತು ಗಿಲ್ಲಿ ನಟ ದೊಡ್ಡ ಹೆಸರನ್ನು ಪಡೆದಿರುವಂತಹ ಒಬ್ಬ ಮೇರು ನಾಯಕ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದಂಥ ಖ್ಯಾತ ನಟ ಗಿಲ್ಲಿ ನಟ ಅವರು ಇವತ್ತು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹೌದು, ಸದ್ಯಲ್ಲದೆ ಇವತ್ತು CM ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ ಗಿಲ್ಲಿ ನಟ. ಗಿಲ್ಲಿ ನಟ ಭೇಟಿ ಮಾಡಿದ್ದು ಇದು ಕುತೂಹಲಕ್ಕೆ ಒಂದು ಚೂರು ಚುಕ್ಕಿ ಇಟ್ಟಂತೆ ಆಗಿದೆ. ಹೌದು, ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಗಿಲ್ಲಿಯನ್ನ. ಇವತ್ತು ಕೆಲವೊಂದಿಷ್ಟು ಆಪ್ತ ಶಾಸಕರು, ಆಪ್ತ ಸ್ನೇಹಿತರೆಲ್ಲರೂ ಕೂಡ ರಾಜಕೀಯಕ್ಕೆ ಒತ್ತಾಯಿಸಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಸದ್ಯ ರಾಜಕೀಯಕ್ಕೆ ಗಿಲ್ಲಿ ನಟ ಬರ್ತಾರಾ ಅನ್ನುವಂಥ ಪ್ರಶ್ನೆ ಅಭಿಮಾನಿಗಳು ಹಾಕ್ತಾ ಇದ್ದಾರೆ. ಸೊ ಗಿಲ್ಲಿ ನಟ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ರಂಗದಲ್ಲಿ ಯಶಸ್ಸನ್ನು ಪಡಿಬೇಕು. ಸೊ ಇದು ರಾಜಕೀಯಕ್ಕೆ ಹೋದರೆ ಇನ್ನಷ್ಟು ಯಶಸ್ಸನ್ನು ಪಡಿಬೋದಾ ಅನ್ನೋದು ಪ್ರಶ್ನೆ ಆಗಿಬಿಟ್ಟಿದೆ. ಸೊ ಅವರು ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಖ್ಯಾತ ನಟ ಆಗಿರುವಂಥ ಗಿಲ್ಲಿ ಅವರು, ಗಿಲ್ಲಿ ನಟ ಪ್ರಾಪರ್ಟಿ ಕಾಮಿಡಿಯನ್ನು ಮಾಡ್ಕೊಂಬಂದಿರೋದು ಗಿಲ್ಲಿ ಇವರಿಗೆ ರಾಜಕೀಯದ ಭವಿಷ್ಯ ತುಂಬ ಅತ್ಯಮೂಲ್ಯವೋ ಇಲ್ವೋ ಅನ್ನೋದು ಅವರು ನಿರ್ಧಾರವನ್ನು ಮಾಡಬೇಕು. ಆದರೆ ಯಾವ ಉದ್ದೇಶವನ್ನು ಇಟ್ಕೊಂಡು ರಾಜಕೀಯ ಮುಖಂಡರು ರಾಜಕೀಯಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ಗಿಲ್ಲಿ ನಟನನ್ನು ಅನ್ನೋದು ಇಲ್ಲಿಗ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಏನೇನು ಕೆಲವೇ 2-3 ವರ್ಷಗಳಲ್ಲಿ ರಾಜಕೀಯ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸ್ಟಾರ್ಟ್ ಆಗಲಿದ್ಗೆ ಆ ಒಂದು ಚುನಾವಣೆಯಲ್ಲಿ ಗಿಲ್ಲಿ ಅವರನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರಾ ಅನ್ನೋದು ಇದೀಗ ಮೇಲ್ನೋಟಕ್ಕೆ ಪ್ರಶ್ನೆ ಆಗಿ ಉಳಿದಿದೆ. ಸೊ ಏನೇ ಅಲ್ಲಿ ರಾಜಕೀಯಕ್ಕೆ ಬಂದರೆ ಗಿಲ್ಲಿ ನಟ ಸೇಫಾ ಅನ್ನೋದು ಅಭಿಮಾನಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಬಿಟ್ಟಂಥ ವಿಚಾರ. ಆದರೆ ಸಿನಿಮಾ ರಂಗದಲ್ಲಿ ಇನ್ನಷ್ಟು ಹೆಚ್ಚು ಅವಕಾಶಗಳು ಬರ್ತಾ ಇದೆ ಗಿಲ್ಲಿ ನಟನಿಗೆ. ಅವೆಲ್ಲವನ್ನು ಬಿಟ್ಟು ಇದೀಗ ರಾಜಕೀಯ ಮುಖಂಡರು, ರಾಜಕೀಯ ವ್ಯಕ್ತಿಗಳು ನಡೆಸುವಂಥ ಕಾರ್ಯಕ್ರಮಕ್ಕೆ ಗಿಲ್ಲಿ ನಟ ಅತಿ ಹೆಚ್ಚಾಗಿ ಈ ಒಂದು ಇವೆಂಟ್ಗಳಿಗೆ ಎಂಟ್ರಿಯನ್ನು ಕೊಡ್ತಿರುವಂಥದ್ದು ಭಾಳ ಮುಖ್ಯವಾಗಿ ರಾಜಕೀಯದ ಒಂದು ಒಳಸಂಚು, ರಾಜಕೀಯದ ಒಳಗೆ ಭಾಳ ಅಡಗಿರುವಂಥದ್ದು ಗಿಲ್ಲಿ ನಟ ಅವರು ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಸೊ ಇದು ಎಲ್ಲೋ ಒಂದು ಕಡೆ ಗಿಲ್ಲಿ ನಟನಿಗೆ ಭಾಳ ಅವಕಾಶ ಇರುವಂಥ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಳ್ತಾ ರಾಜಕೀಯ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಕಾದು ನೋಡಬೇಕಿದೆ, ಗಿಲ್ಲಿ ನಟ ರಾಜಕೀಯಕ್ಕೆ ಹೋಗ್ತಾರಾ, ಸಿನಿಮಾ ರಂಗದಲ್ಲೇ ಉಳ್ಕೊತಾರಾ ಅನ್ನೋದನ್ನು. ಸೊ ನೀವು ಕೂಡ ರಾಜಕೀಯಕ್ಕೆ ಬಂದರೆ ಸೇಫಾ, ಸಿನಿಮಾ ರಂಗದಲ್ಲೇ ಇದ್ದರೆ ಸೇಫಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಅಧಿಕೃತ ಮಾಹಿತಿ ಇನ್ನೂ ಕೂಡ ಹೊರಬಂದಿಲ್ಲ. ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು ಗಿಲ್ಲಿ ನಟ ರಾಜಕೀಯಕ್ಕೆ ಬರ್ತಾರೆ ಅನ್ನೋದು. ಸದ್ಯ ಯಾವುದಕ್ಕೆ ಇದ್ರೆ ಸೇಫ್ ಅನ್ನೋದು
ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಗಿಲ್ಲಿ ನಟ ಅಭಿಮಾನಿಗಳಿದ್ದೀರಿ, ತಪ್ಪದೇ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.